ಹಿಮದ ಹೃದಯದಲ್ಲಿ ಅರಳಿದ ಹೂವು ಭಾಗ 5. ತನ್ನ ಮಗ ಸಾರಾಂಶನನ್ನು ಇಶಿಕಾ ಸ್ಕೂಲ್ಗೆ ರೆಡಿ ಮಾಡುತ್ತಿದ್ದಳು. ಅಷ್ಟರಲ್ಲಿ ಅವಳ ದೃಷ್ಟಿ ತಾರಾಳ ಜೊತೆ ಸ್ಕೂಲ್ಗೆ ಹೋಗಲು ರೆಡಿಯಾಗಿ ನಿಂತಿದ್ದ ವಿಹಾನ್ ಕಡೆ ಹೋಯಿತು. ಆ ಚಿಕ್ಕ ಹುಡುಗನನ್ನು ನೋಡಿದ ಕ್ಷಣವೇ ಅವಳ ಕಣ್ಣುಗಳಲ್ಲಿ ಕೋಪ ಹೊತ್ತಿತು. ನನ್ನ ಗಂಡನನ್ನು ಬಲೆಗೆ ಹಾಕ್ಕೊಂಡಿದ್ದಲ್ಲದೆ ಈಗ ನಿನ್ನ ಮಗನನ್ನು ಮುಂದೆ ಇಟ್ಟು ನನ್ನ ಮಗನ ಹಕ್ಕನ್ನೇ ಕಸಿದುಕೊಳ್ಳಕ್ಕೆ ಬಂದಿದೆಯಾ? ನಿನ್ನನ್ನು ನಾನು ಸುಮ್ಮನೆ ಬಿಡಲ್ಲ ಎಂದು ಮನಸ್ಸಿನಲ್ಲಿ ವಿಷಕಾರತೊಡಗಿದಳು. ಆ ಕ್ಷಣ ಇಶಿಕಾ ಒಂದು ಕೆಟ್ಟ ನಿರ್ಧಾರ ತೆಗೆದುಕೊಂಡಳು. ತನ್ನ ಮಗನನ್ನೇ ಆಟದ ದಾಳವಾಗಿ ಬಳಸಲು ಮುಂದಾದಳು. ಅವಳು ಸಾರಾಂಶ್ನನ್ನು ತನ್ನ ಹತ್ತಿರ ಕರೆದುಕೊಂಡು, ಸಾರಾಂಶ್, ನಿನ್ನ ಜಾಗನ ಯಾರಾದರೂ ಕಸಿದುಕೊಳ್ಳೋಕೆ ನೋಡಿದ್ರೆ ನೀನು ಏನು ಮಾಡ್ತೀಯ ಎಂದು ಕೇಳಿದಳು. ಮಮ್ಮಿ, ಏನು ಹೇಳ್ತಾ ಇದ್ದೀರಾ? ನನಗೆ ಅರ್ಥ ಆಗ್ತಾ ಇಲ್ಲ ಎಂದು ಗೊಂದಲದಿಂದ ಕೇಳಿದನು. ಆಗ ಇಶಿಕಾ ವಿಹಾನ್ ಕಡೆ ತೋರಿಸಿ, ಅಲ್ಲಿ ನಿಂತಿದ್ದಾನಲ್ವಾ, ಅವನ ಮಮ್ಮಿ ನಿನ್ನ ಡ್ಯಾಡಿಯನ್ನು ಬೆಲೆಗೆ ಹಾಕ್ಕೊಂಡಿದ್ದಾಳೆ. ಇನ್ಮೇಲೆ ನಿನ್ನ ಡ್ಯಾಡಿ ನಮ್ಮ ಮಾತೆ ಕೇಳಲ್ಲ, ಅವರಿಬ್ಬರು ಮಾತೆ ಕೇಳ್ತಾರೆ. ನಿನ್ನ ಡ್ಯಾಡಿ ಪ್ರೀತಿ ಕೂಡ ನಿನಗೆ ಸಿಗಲ್ಲ, ಎಲ್ಲವೂ ಅವನಿಗೆ ಸಿಗುತ್ತೆ ಎಂದಳು. ಆ ಮಾತುಗಳು ಆ ಪುಟ್ಟ ಮಗುವಿನ ಮನಸ್ಸಿನಲ್ಲಿ ವಿಷ ಬಿತ್ತಿದ್ದವು. ಹಾಗಾದ್ರೆ ಈಗ ಏನು ಮಾಡೋಣ ಮಮ್ಮಿ ಎಂದು ಸಾರಾಂಶ್ ಕೇಳಿದನು. ಅವರಿಬ್ಬರು ಈ ಮನೆಯಿಂದ ಹೊರ ಹಾಕಬೇಕು ಎಂದು ಇಶಿಕಾ ಹಲ್ಲು ಕಚ್ಚಿದಳು. ನಾನು ಏನು ಮಾಡ್ಬೇಕು ಮಮ್ಮಿ? ಅವ್ನು ನಿನ್ನ ಕ್ಲಾಸ್ಗೆ ಅಡ್ಮಿಷನ್ ಆಗಿದ್ದಾನೆ. ಅವ್ನ ಸ್ಕೂಲಲ್ಲಿ ನಿನಗೆ ಪೈಪೋಟ್ ಮಾಡೋಕ್ಕೆ ಬರ್ತಾ ಇದ್ದಾನೆ. ಅವ್ನ ಕ್ಲಾಸ್ಗೆ ಬರೋಕ್ಕೆ ಭಯ ಪಡಬೇಕು, ಆ ಥರ ಮಾಡು. ಡೋಂಟ್ ವರಿ ಮಮ್ಮಿ, ಅವನು ಸ್ಕೂಲಿನಿಂದ ಓಡಿ ಹೋಗೋ ಥರ ಮಾಡ್ತೀನಿ ಎಂದು ಹೇಳಿದಾಗ ಇಶಿಕಾ ತೃಪ್ತಿಯಿಂದ ನಕ್ಕಳು. ಗುಡ್ ಬಾಯ್ ಎಂದು ಅವನ ತಲೆ ಸವರಿ ಸ್ಕೂಲ್ಗೆ ಕಳುಹಿಸಿದಳು. ಮತ್ತೊಂದು ಕಡೆ ಕೆಲಸದಾಗಿ ತಾರಾ ಕೂಡ ವಿಹಾನನ್ನು ಸ್ಕೂಲಿಗೆ ಕಳಿಸಿದಳು. ಸ್ಕೂಲಿನ ಮೊದಲ ದಿನವೇ ಸಾರಾಂಶ್ ತನ್ನ ಫ್ರೆಂಡ್ಸ್ ಜೊತೆ ಸೇರಿ ವಿಹಾನ್ಗೆ ಕಾಟ ಕೊಡಲು ಶುರು ಮಾಡಿದನು. ಬ್ರೇಕ್ ಟೈಮಲ್ಲಿ ವಿಹಾನನ್ನು ಅಡ್ಡ ಹಾಕಿ, ಏ ನಿಂತ್ಕೊಳ್ಳಿ ಎಂದು ಗಟ್ಟಿಯಾಗಿ ಕೂಗಿದನು. ವಿಹಾನ್ ಗಾಬರಿಯಿಂದ ನಿಂತನು. ಸಾರಾಂಶ್ ನಿಧಾನವಾಗಿ ಅವನ ಹತ್ತಿರ ಬಂದನು. ಅವನ ಹಿಂದೆ ಅವನ ಫ್ರೆಂಡ್ಸ್ಗಳು ನಗುತ್ತಾ ನಿಂತಿದ್ದರು. ವಿಹಾನ್ ಹತ್ತಿರ ಬಂದ ಸಾರಾಂಶ್ ಮುಖದಲ್ಲಿ ಒಂದು ವಿಚಿತ್ರ ಅಹಂಕಾರ ಇತ್ತು. ಏ, ನೀನು ನಮ್ಮನೆಗೆ ಬಂದಿದ್ದಲ್ಲದ ಈಗ ಸ್ಕೂಲ್ಗೆ ಕೂಡ ಬಂದಿದೆಯಾ? ಎಲ್ಲರೂ ಕೇಳ್ರು, ಇವನು ಹಾಗೆ ಇವನ ಮಮ್ಮಿ ಒಂಚೂರು ಸರಿಯಿಲ್ಲ. ದುಡ್ಡಿಗೋಸ್ಕರ ನನ್ನ ಡ್ಯಾಡಿಯನ್ನು ಬಲಿಗೆ ಹಾಕ್ಕೊಂಡಿದ್ದಾರೆ. ಇವನು ಹಾಕ್ಕೊಂಡಿರೋ ಈ ಬಟ್ಟೆಯನ್ನು ಕೂಡ ನನ್ನ ಡ್ಯಾಡಿನ ಕೊಡಿಸಿರೋದು ಎಂದು ಹೇಳಿ ಅವನನ್ನು ಹೀಯಾಳಿಸುತ್ತಿದ್ದಾಗ ಅವನ ಫ್ರೆಂಡ್ಸ್ ಎಲ್ಲ ಜೋರಾಗಿ ನಗತೊಡಗಿದಳು. ಆ ಮಾತುಗಳು ವಿಹಾನ್ನ ಚಿಕ್ಕ ಮನಸ್ಸಿಗೆ ಅರ್ಥ ಆಗದಿದ್ದರೂ ಅವನ ಕಣ್ಣುಗಳಲ್ಲಿ ಭಯ ತುಂಬಿತ್ತು. ಇವರೆಲ್ಲ ತನ್ನ ಮಮ್ಮಿಯ ಬಗ್ಗೆ ಮಾತನಾಡುತ್ತಿದ್ದಾರಂತ ಅವನಿಗೆ ಅನ್ನಿಸತೊಡಗಿತು. ಭಯದಿಂದಲೇ ನಡುಗುತ್ತಾ, ನನ್ನ ಮಮ್ಮಿ ಅಂಥವರಲ್ಲ ಎಂದು ನಿಧಾನವಾಗಿ ಹೇಳಿದನು. ನನ್ನ ಎದುರುಗಡೆ ಉತ್ತರ ಕೊಡೋಕ್ಕೆ ಎಷ್ಟು ಧೈರ್ಯ ನಿನಗೆ ಎಂದು ಕೋಪದಿಂದ ಹೇಳಿದ ಸಾರಾಂಶ್ ವಿಹಾನ್ ಕೈಯಲ್ಲಿದ್ದ ನೀರಿನ ಬಾಟಲನ್ನು ಕಿತ್ತು ನೆಲಕ್ಕೆಸೆದನು. ವಿಹಾನ್ ಬೆಚ್ಚಿ ಬಿದ್ದನು. ಅದು ನನ್ನ ಬಾಟಲ್ ಎಂದು ಕಣ್ಣೀರಿನಿಂದ ಹೇಳಿದನು. ಹಾಗಾದರೆ ಹೋಗಿ ತೆಗೆದುಕೋ ಅಂತ ಸಾರಾಂಶ್ ಅವನನ್ನು ಜೋರಾಗಿ ತಳ್ಳಿದನು. ವಿಹಾನ್ ಕೆಳಗೆ ಬಿದ್ದನು. ಸುತ್ತಲಿದ್ದ ಮಕ್ಕಳು ನಗತೊಡಗಿದರು. ಆ ಚಿಕ್ಕ ಹುಡುಗನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಅವನು ನಿಧಾನವಾಗಿ ನೆಲದಿಂದ ಎದ್ದು ತನ್ನ ಬಾಟಲ್ ತೆಗೆದುಕೊಳ್ಳಲು ಮುಂದಾದನು. ಆದರೆ ಸಾರಾಂಶ್ ಅಷ್ಟಕ್ಕೆ ನಿಲ್ಲದೆ ಅವನ ಬಾಟಲನ್ನು ಕಾಲಿನಿಂದ ತುಳಿದು, ಇದು ನನ್ನ ಡ್ಯಾಡಿಯನ್ನು ಕಿತ್ಕೊಳ್ಳೋಕ್ಕೆ ಪ್ರಯತ್ನಿಸಿದ್ದಕ್ಕೆ. ನನ್ನ ಡ್ಯಾಡಿಯಿಂದ ದೂರ ಇದ್ದರೆ ನಿನಗೇನು ಒಳ್ಳೆಯದು, ಇಲ್ಲಾಂದ್ರೆ ನಿನ್ನನ್ನು ಸ್ಕೂಲಿಂದನೇ ಓಡಿಸ್ಬಿಡ್ತೀನಿ ಎಂದು ಹೇಳಿದಾಗ ವಿಹಾನ್ ಭಯದಿಂದ ಹಿಂದೆ ಸರಿದನು. ಆ ಕ್ಷಣದಲ್ಲಿ ಅವನಿಗೆ ಅವನು ಮೊದಲು ಹೋಗುತ್ತಿದ್ದ ಸ್ಕೂಲ್ ನೆನಪಾಯಿತು. ಅಲ್ಲಿ ಎಲ್ಲರೂ ವಿಹಾನ್ನನ್ನು ತುಂಬ ಪ್ರೀತಿಯಿಂದ ಮಾತನಾಡಿಸಿದ್ದರು. ಆದರೆ ಇಲ್ಲಿ ಅವನಿಗೆ ಉಸಿರುಗಟ್ಟುವ ಹಾಗೆ ಆಯಿತು. ಆ ಕ್ಷಣದಲ್ಲಿ ಅವನಿಗೆ ತನ್ನ ಅಮ್ಮನ ನೆನಪಾಯಿತು. ಯಾವಾಗ ಮನೆಗೆ ಹೋಗುತ್ತೇನೋ ಅಂತ ಅನ್ನಿಸತೊಡಗಿತು. ರುದ್ರ ಆಫೀಸಿಗೆ ಹೋದ ಕೆಲವೇ ಕ್ಷಣಗಳಲ್ಲಿ ಇಶಿಕಾ ತನ್ನ ರೂಮಿನ ಬಾಗಿಲು ಹಾಕಿ ತನ್ನ ಮೊಬೈಲ್ ತೆಗೆದು ಅನ್ನೋನ್ ನಂಬರ್ಗೆ ಡಯಲ್ ಮಾಡತೊಡಗಿದಳು. ಆ ಕಡೆ ಕರೆ ಸ್ವೀಕರಿಸಿದ ಧ್ವನಿ ಗಂಡಸಿನದ್ದಾಗಿತ್ತು. ಹಲೋ, ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಉದ್ಭವವಾಗಿದೆ ಎಂದು ಇಶಿಕಾ ಗಾಬರಿಯಿಂದ ಹೇಳಿದಳು. ರುದ್ರ ಇನ್ನೊಂದು ಮದುವೆಯಾಗಿದ್ದಾನೆ ಎಂದಾಗ ಅತ್ತ ಕಡೆ ಕೆಲ ಕಾಲ ಮೌನ ಆವರಿಸಿತು. ನಂತರ, ಏನು ಹೇಳ್ತಾ ಇದ್ದೆ ನೀನು ಎಂದು ಆ ವ್ಯಕ್ತಿ ಆಶ್ಚರ್ಯದಿಂದ ಕೇಳಿದನು.
ಎಲ್ಲ ನ್ಯೂಸ್ ಚಾನೆಲಲ್ಲಿ ಟೆಲಿಕಾಸ್ಟ್ ಆಗಿತ್ತು, ನಿನ್ಗೆ ಗೊತ್ತಾಗಿಲ್ವಾ? ನಾನು ನ್ಯೂಸ್ ಚಾನೆಲ್ ನೋಡೋದನ್ನು ಬಿಟ್ಟಿದ್ದೀನಿ. ಅವನು ನಿನ್ನ ಕಂಟ್ರೋಲಲ್ಲಿ ಇದ್ದಾನಂತ ಯಾವಾಗಲೂ ಹೇಳ್ತಾ ಇದ್ದೆ, ಈಗ ಏನಾಯಿತು ಎಂದಾಗ ಅವಳು ಕೋಪದಿಂದ ಹಲ್ಲು ಕಚ್ಚಿದಳು. ಅವನೊಬ್ಬ ಸೈಕೋ, ಒಂದೊಂದ್ಸಲ ಒಂದೊಂದು ರೀತಿ ವರ್ತಿಸ್ತಾನೆ. ನಿನ್ನೆ ಅವನಿಗೂ ನನಗೂ ಸ್ವಲ್ಪ ಮಾತಾಯಿತು. ಈ ಮನೆಯಲ್ಲಿರೋರು ಎಲ್ಲರೂ ನನ್ನ ಮಾತು ಕೇಳ್ತಾರೆ, ಆದರೆ ಇವನೊಬ್ಬನೇ ನನ್ನ ಮಾತು ಕೇಳಲ್ಲ ಎಂದು ಹೇಳಿ ಅವಳು ಕೋಪ ಮಾಡಿಕೊಳ್ಳುತ್ತಾ, ಎಲ್ಲರ ಮುಂದೆ ನಾಟಕ ಮಾಡಿ ಮಾಡಿ ನನಗೆ ಸಾಕಾಗಿದೆ. ಅವಳು ಬಂದಮೇಲೆ ಈಗ ಶೌರ್ಯ ಕೂಡ ನನ್ನ ಮೇಲೆ ಡೌಟ್ ಮಾಡ್ತಾ ಇದ್ದಾನೆ ಎಂದು ಹೇಳುತ್ತಾ ಇಶಿಕಾ ನಿಧಾನವಾಗಿ ಹಿಂದಿನ ದಿನ ನಡೆದ ವಿಷಯವನ್ನೆಲ್ಲ ಅವನಿಗೆ ಹೇಳತೊಡಗಿದಳು. ಅವಳ ಮಾತು ಕೇಳಿ ಅತ್ತ ಕಡೆ ಇದ್ದ ವ್ಯಕ್ತಿಯ ಧ್ವನಿ ಗಂಭೀರವಾಯಿತು. ನೀನು ಸ್ವಲ್ಪ ಹುಷಾರಾಗಿರಬೇಕು. ನೀನು ನಿಜ ರೂಪಲ್ಲಿ ಯಾರಿಗಾದ್ರೂ ಗೊತ್ತಾದ್ರೆ ನಮಗಿಬ್ಬರಿಗೂ ಕಷ್ಟ ಆಗ್ಬೋದು. ಅದರಲ್ಲೂ ರುದ್ರನಿಗೆ ನೀನು ಯಾರೋ ಅಂತ ಗೊತ್ತಾದ್ರೆ ಎಲ್ಲವೂ ಹಾಳಾಗುತ್ತೆ. ಅವನಿಗೆ ನಿನ್ನ ಮೇಲೆ ಪ್ರೀತಿ ಕಡಿಮೆ ಆಗ್ಬೋದು. ಅವನ ಮಾತು ಕೇಳಿ ಇಶಿಕಾ ತಣ್ಣಗೆ ನಕ್ಕಳು. ಅವನ ಪ್ರೀತಿ ಯಾರಿಗೆ ಬೇಕು ಎಂದು ತಿರಸ್ಕಾರದಿಂದ ಹೇಳಿದಳು. ಅವನಿಗೆ ನನ್ನ ಮೇಲೆ ಒಂಚೂರು ಪ್ರೀತಿ ಇಲ್ಲ, ಯಾವಾಗಲೂ ಸಂಶಯದಿಂದಲೂ ನೋಡ್ತಾನೆ. ಆ ರಾತ್ರಿ ನಡೆದ ವಿಷಯನ ಕಂಡುಹಿಡ್ತೇನೆ ಅಂತ ಹೇಳ್ತಾನೆ. ಅವಳ ಧ್ವನಿಯಲ್ಲಿ ಮೊದಲ ಬಾರಿಗೆ ಭಯ ಸ್ಪಷ್ಟವಾಗಿತ್ತು. ಹಾಗೇನಾದರೂ ಆದರೆ ನಾವಿಬ್ಬರು ಸಿಕ್ಕಾಕೊಳ್ತೀವಿ. ಅವಳ ಮಾತು ಕೇಳಿ ಅತ್ತ ಕಡೆ ವ್ಯಕ್ತಿ ನಿಧಾನವಾಗಿ ನಕ್ಕನು. ಆ ಥರದ ಸನ್ನಿವೇಶ ಬರಲ್ಲ ಬಿಡು, ಬರದಂತೆ ನಾನು ನೋಡ್ಕೊಳ್ತೀನಿ. ಆ ಮಾತು ಕೇಳಿ ಇಶಿಕಾ ಸ್ವಲ್ಪ ಸಮಾಧಾನಗೊಂಡಳು. ಮತ್ತೆ ಆ ವ್ಯಕ್ತಿ ಮಾತು ಮುಂದುವರಿಸ್ತಾ ಗಂಭೀರವಾಗಿ, ಅವಳಲ್ಲಿ ಹೆಚ್ಚು ದಿನ ಇರೋದು ನಮಗೆ ಒಳ್ಳೇದಲ್ಲ. ಅವನಿಗೆ ಹತ್ತಿರ ಆಗುವಂತೆ ಮಾಡು, ಇಲ್ಲಾಂದರೆ ನಾವು ಅಂದುಕೊಂಡಿರೋದು ಅಸಾಧ್ಯ ಆಗ್ಬೋದು ಎಂದು ಹೇಳಿದಾಗ ಇಶಿಕಾ ಕಣ್ಣುಗಳು ಕೋಪದಿಂದ ಹೊತ್ತಿಕೊಂಡವು. ನನಗೂ ಗೊತ್ತು, ಅವಳು ಬಂದ ದಿನದಿಂದಲೇ ಎಲ್ಲವೂ ಬದಲಾಗ್ತಾ ಇದೆ. ನಿನ್ನೆ ರುದ್ರ ಮೊದಲ ಬಾರಿಗೆ ಅವಳಿಗಾಗಿ ನನ್ನ ಮೇಲೆ ಕೋಪಗೊಂಡ. ನನ್ನ ನೋಡಿದ್ರೆ ಅವನಿಗೆ ಆಗ್ತಾ ಇರಲಿಲ್ಲ ನಿಜ, ಆದರೆ ಯಾವತ್ತೂ ನನ್ನ ಮೇಲೆ ಕೋಪಗೊಂಡವನಲ್ಲ. ಆ ಮಾತು ಹೇಳುವಾಗ ಅವಳ ಅಹಂಕಾರಕ್ಕೆ ಪೆಟ್ಟು ಬಿದ್ದಂತಿತ್ತು. ಅದು ಒಳ್ಳೆ ಸೂಚನೆ ಅಲ್ಲ ಎಂದು ಆ ವ್ಯಕ್ತಿ ನಿಧಾನವಾಗಿ ಹೇಳಿದನು. ರುದ್ರನ್ಗೆ ಅವಳ ಮೇಲೆ ಸಾಫ್ಟ್ ಕಾರ್ನರ್ ಶುರುವಾದರೆ ನಮ್ಮ ಪ್ಲಾನ್ ಡೇಂಜರ್ ಆಗ್ಬೋದು. ಈ ಮಾತು ಕೇಳಿ ಇಶಿಕಾ ವ್ಯಂಗ್ಯವಾಗಿ ನಗುತ್ತಾ, ಅವನು ಅವಳನ್ನು ಮನೆಗೆ ಕರ್ಕೊಂಡು ಬಂದಾಗ ನನಗೂ ಹಾಗೆ ಅನಿಸಿತ್ತು. ಆದರೆ ಎಲ್ಲೋ ಏನೋ ಮಿಸ್ ಹೊಡಿತಾರ ಹಾಗೆ ಕಾಣಿಸ್ತಾ ಇದೆ. ಅವನು ಅವಳ ಜೊತೆ ಸೀರಿಯಸ್ ಆಗಿರ್ತಾನೆ. ಅವಳನ್ನು ಲವ್ ಮಾಡ್ತಾ ಇದ್ರೆ ಅವಳನ್ನು ರೂಮಲ್ಲಿ ಇರೋಕ್ಕೆ ಹೇಳ್ತಾ ಇರಲಿಲ್ಲ. ಅವಳ ಕಣ್ಣಲ್ಲಿ ಭಯ ನೋಡಿದೆ ನಾನು. ಅವನು ಅಂದ್ಕೊಂಡ್ರೆ ಅವಳು ಭಯ ಪಡ್ತಾಳೆ. ರುದ್ರ ಅವಳನ್ನು ಯಾಕೆ ಮದುವೆ ಆದಂತ ಮೊದಲು ಕಂಡುಹಿಡಬೇಕು. ಅದರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ, ಅದನ್ನು ನಾನು ಕಂಡುಹಿಡ್ತೀನಿ. ಆದರೆ ಓವರ್ ಕಾನ್ಫಿಡೆಂಟ್ ಆಗಿರೋಕ್ಕೆ ಹೋಗ್ಬೇಡ. ಅವರಿಬ್ಬರು ಒಟ್ಟಿಗೆ ಇರೋದಂತ ನೋಡ್ಕೋ. ಜೊತೆಗೆತ್ತು ಇಬ್ಬರಿಗೂ ಪ್ರೀತಿ ಆಗ್ಬಿಟ್ರೆ ಕಷ್ಟ ಎಂದು ಹೇಳಿದಾಗ ಇಶಿಕಾಳ ಕಣ್ಣುಗಳಲ್ಲಿ ಕೋಪ ತುಂಬಿಕೊಂಡಿತ್ತು. ಆ ಥರದ ತಪ್ಪಾಗೋದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ ಎಂದು ಹಲ್ಲು ಕಚ್ಚಿದಳು. ಅವಳನ್ನು ಈ ಮನೆಯಿಂದ ಹೇಗೆ ಓಡಿಸ್ಬೇಕಂತ ನನಗೆ ಚೆನ್ನಾಗೇ ಗೊತ್ತು. ಹುಷಾರಾಗಿ ಮಾಡು ಎಂದು ಆ ವ್ಯಕ್ತಿ ಎಚ್ಚರಿಸಿದನು. ಈಗಾಗಲೇ ರುದ್ರ ನಿನ್ನನ್ನು ಡೌಟ್ ಮಾಡ್ತಾ ಇದ್ದಾನೆ. ಒಂದು ತಪ್ಪು ಎಲ್ಲವನ್ನು ಹಾಳು ಮಾಡ್ಬೋದು. ಒಂದೊಂದು ಹೆಜ್ಜೆ ಇಡಬೇಕಾದ್ರೆ ಯೋಚನೆ ಮಾಡಿಡು. ಸರಿ, ನಾನೀಗ ಕಾಲ್ ಕಟ್ ಮಾಡ್ತೀನಿ. ಯಾರಾದರೂ ಬಂದರೆ ಮತ್ತೆ ನಿಮಗೆ ತೊಂದರೆ ಆಗ್ಬೋದು ಅಂತ ಹೇಳಿ ಆ ವ್ಯಕ್ತಿ ಕಾಲ್ ಕಟ್ ಮಾಡಿದನು. ಫೋನಲ್ಲಿ ಮಾತಾಡಿ ಆದ ಮೇಲೆ ನೀರಾಳಿಗೆ ಯಾವ ರೀತಿ ಕಾಟ ಕೊಡಬಹುದು ಅಂತ ಯೋಚನೆ ಮಾಡತೊಡಗಿದಳು. ಇತ್ತ ರೂಮಲ್ಲಿದ್ದ ಮೀರಾ ತನ್ನ ಮಗನ ಬಗ್ಗೆ ಯೋಚನೆ ಮಾಡತೊಡಗಿದಳು. ಆ ಹೊಸ ಸ್ಕೂಲಲ್ಲಿ ಹೇಗಿರುತ್ತಾನೋ ಅನ್ನೋ ಯೋಚನೆ ಅವಳಿಗೆ. ತನ್ನ ಮೊದಲ ಗಂಡನನ್ನು ನೆನಪು ಮಾಡಿಕೊಳ್ಳತೊಡಗಿದಳು. ಅಭಿ ಇದ್ದಾಗ ಎಷ್ಟು ಚೆನ್ನಾಗಿತ್ತು ಜೀವನ. ಶ್ರೀಮಂತಿಗೆ ಜೀವನ ಇಲ್ದಿದ್ರು ಜೀವನ ಚೆನ್ನಾಗಿ ಪ್ರೀತಿಯಿಂದ ಸಾಕ್ತಾ ಇತ್ತು. ಈ ಮನೆಯಲ್ಲಿ ಎಲ್ಲರೂ ಶ್ರೀಮಂತರೇ, ಆದರೆ ಅವ್ರ ಮನಸ್ಸುಗಳಲ್ಲಿ ಬಡತನ ತುಂಬಿದೆ. ಅಲ್ಲ, ಈ ಮನುಷ್ಯ ಯಾಕೆ ನನ್ನನ್ನು ಮದುವೆ ಆದಂತ ಒಂದು ಗೊತ್ತಾಗ್ತಾ ಇಲ್ಲ. ಸುಂದರವಾಗಿರೋ ಹೆಂಡತಿ ಇದ್ದಾಳೆ, ಒಬ್ಬ ಮಗ ಬೇರೆ ಇದ್ದಾನೆ. ಆದರೂ ನನ್ನನ್ನು ಯಾಕೆ ಮದುವೆ ಆದ? ನನ್ನಿಂದ ಏನಾದ್ರು ತಪ್ಪಾಗಿದೆಯಾ? ನಾನು ಯಾರಿಗೂ ತೊಂದರೆ ಕೊಟ್ಟವಳಲ್ಲ. ಆದರೂ ಯಾಕೆ ಈ ಮದುವೆ ಬಂಧನ? ಮನೆಗೆ ಹೋಗಿ ಅಪ್ಪ ಅಮ್ಮನ ಹತ್ರ ದುಃಖ ಹೇಳ್ಕೊಳ್ಳೋಣ ಅಂದರೆ ಅವರು ಬದುಕಿಲ್ಲ. ಇದ್ದಪ್ಪ ಅಣ್ಣ ಇದ್ದೂ ಇಲ್ಲದ ಹಾಗೆ. ಅವನಿಗೆ ಅವನ ಫ್ಯಾಮಿಲಿ ಬಿಟ್ಟರೆ ನಾನು ಯಾವ ಲೆಕ್ಕಕ್ಕೂ ಇಲ್ಲ. ಒಂದಿನ ಕೂಡ ಹೇಗಿದೆ ಅಂತ ಕೇಳಿದವನಲ್ಲ. ಇನ್ನು ನನ್ನ ನೋವನ್ನು ಅರ್ಥ ಮಾಡ್ಕೊಳ್ತಾನ? ನನ್ನ ಕಷ್ಟನಿಗೆ ಯಾರ ಹತ್ರ ಹೇಳ್ಕೊಡ್ಲಿ ಅಂತ ಮರುಗತೊಡಗಿದಳು.
ಸ್ಕೂಲ್ ಮುಗಿಸಿ ಮನೆಗೆ ಬಂದ ವಿಹಾನ್ ಮೀರಾಳ ಹತ್ತಿರ ಓಡಿ ಹೋಗಿ ಅಳತೊಡಗಿದನು. ಸ್ಕೂಲಲ್ಲಿ ನಡೆದ ವಿಷಯವನ್ನು ಅವಳಿಗೆ ತಿಳಿಸಿದಾಗ ಅವಳ ಹೃದಯ ಒಡೆದಂತಾಯಿತು. ಅವನನ್ನು ತಪ್ಪಿ ಸಾಂತ್ವನ ಮಾಡಿದಳು. ರಾತ್ರಿ ಆಗುತ್ತಿದ್ದಂತೆ ಅವನಿಗೆ ಊಟ ಕೊಟ್ಟು ಮಲಗಿಸಿ ಸೀದಾ ಗಾರ್ಡನ್ ಹತ್ತಿರ ಬಂದು ಕುಳಿತುಕೊಂಡಳು. ರೂಮಲ್ಲಿ ಕೂತು ಅವಳಿಗೆ ಉಸಿರು ಕಟ್ಟಿದಂತಾಗುತ್ತಿತ್ತು. ವಿಹಾನ್ ವಿಷಯ ಕೇಳಿ ಅವಳಿಗೆ ರೂಮಲ್ಲಿರಕ್ಕಾಗದೆ ಗಾರ್ಡನ್ ಹತ್ತಿರ ಬಂದಿದ್ದಳು. ಬಾಲ್ಕನಿಯಲ್ಲಿ ನಿಂತಿದ್ದ ಶೌರ್ಯನ್ಗೆ ಮೀರಾ ಗಾರ್ಡನ್ನಲ್ಲಿ ಇರುವುದು ಕಾಣಿಸಿತು. ಅರೆ, ಅಲ್ಲಿ ಇವಳೇನು ಮಾಡ್ತಾ ಇದ್ದಾಳೆ? ಅಳ್ತಾ ಇದ್ದಾಳೆ ಹೇಗೆ ಅಂತ ಸೂಕ್ಷ್ಮವಾಗಿ ನೋಡಿದನು. ಅವಳು ಅಳುತ್ತಿರುವುದು ಕಂಡಾಗ ಮೀರಾ ಯಾಕೆ ಹೇಳ್ತಾ ಇದ್ದಾಳೆ? ಮತ್ತೆ ಯಾರಾದರೂ ಇವಳಿಗೆ ತೊಂದರೆ ಕೊಟ್ಟರೆ ಹೇಗೆ? ಅಲ್ಲೇ ಹೋಗಿ ಕೇಳೋಣ ಅಂತ ಅಂದುಕೊಂಡ ಅವನು ಕೂಡಲೇ ಗಾರ್ಡನ್ ಹತ್ತಿರ ಹೋದನು. ಅವಳು ಇದ್ದಲ್ಲಿ ಹೋದಾಗ ಅವನು ನೋಡಿದ ಅವಳು ಕೂಡಲೇ ಕಣ್ಣೀರು ಒರೆಸಿಕೊಂಡಳು. ಅವಳ ಹತ್ತಿರ ಬಂದು ಕುಳಿತುಕೊಂಡವನು, ಯಾಕೆ ಹೇಳ್ತಾ ಇದ್ದೀರಾ ಮೀರಾ ಅವರೇ? ಮತ್ತೆ ಯಾರಾದರೂ ತೊಂದರೆ ಕೊಟ್ಟರೆ ನಿಮಗೆ? ಹಾಗೇನಾದರೂ ಇದ್ದರೆ ಹೇಳಿ, ಈಗಲೇ ಹೋಗಿ ಅವರನ್ನು ವಿಚಾರಿಸ್ತೀನಿ ಎಂದು ಹೇಳಿದಾಗ ಅವಳು ಇಲ್ಲ ಅಂತ ತಲೆ ಅಲ್ಲಾಡಿಸಿದಳು. ಇಲ್ಲ ಶೌರ್ಯ ಸರ್, ನನಗೆ ಯಾರೂ ತೊಂದರೆ ಕೊಟ್ಟಿಲ್ಲ. ಯಾಕೋ ರೂಮಲ್ಲಿ ಕೂರಕ್ಕಾಗಿಲ್ಲ, ಅದಕ್ಕೆ ಇಲ್ಲಿ ಬಂದ್ಬಿಟ್ಟೆ. ಯಾರೂ ತೊಂದರೆ ಕೊಟ್ಟಿಲ್ಲ ಅಂದರೆ ಮತ್ತೆ ಯಾಕೆ ಹೇಳ್ತಾ ಇದ್ದೀರಾ? ನಾನು ಅಳ್ತಾ ಇಲ್ಲ ನೋಡಿ, ನಿಮಗೆ ಸುಳ್ಳು ಹೇಳೋಕ್ಕೂ ಬರ್ತಾ ಇಲ್ಲ. ಅಳ್ತಾ ಇದ್ದೀರಾ, ಆದರೆ ಡೈಲಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿ ಅವಳ ಕಣ್ಣೀರನ್ನು ಒರೆಸಿ ಸಾಂತ್ವನ ಮಾಡತೊಡಗಿದನು. ಆಗ ತಾನೇ ಮನೆಗೆ ಬಂದ ರುದ್ರನ ದೃಷ್ಟಿ ಇವರ ಮೇಲೆ ಬಿದ್ದಾಗ ಅವನು ಕೆಂಡಾಮಂಡಲವಾದನು. ಮೀರಾ ಕಣ್ಣೆತ್ತಿ ನೋಡಿದಾಗ ಕೋಪಗೊಂಡ ರುದ್ರ ಕಣ್ಣೆದುರು ನಿಂತಿದ್ದನು. ಅವನನ್ನು ನೋಡಿ ಮೀರಾ ಭಯದಿಂದ ಬೆಚ್ಚಿ ಬಿದ್ದಳು. ಕತೆ ಮುಂದುವರಿಯಿತು. ಇಶಿಕಾ ಫೋನ್ನಲ್ಲಿ ಮಾತಾಡಿದ ಆ ರಹಸ್ಯ ವ್ಯಕ್ತಿ ಯಾರು? ಆ ರಾತ್ರಿ ನಡೆದ ಸತ್ಯ ಏನು? ಗಾರ್ಡನ್ನಲ್ಲಿ ಶೌರ್ಯ ಮತ್ತು ಮೀರಾಳನ್ನು ಒಟ್ಟಿಗೆ ನೋಡಿದ ರುದ್ರ ಈಗ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾನೆ? ರುದ್ರನ ಕೋಪ ಮತ್ತೊಮ್ಮೆ ರೌದ್ರಾವತಾರ ತಾಳುತ್ತದೆಯಾ, ಅಥವಾ ಅವನ ಹೃದಯದಲ್ಲಿರುವ ಮರೆಮಾಚಿದ ಪ್ರೀತಿ ಹೊರಬರುತ್ತದೆಯಾ? ಈ ಎಲ್ಲ ರಹಸ್ಯಗಳ ಉತ್ತರ ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯಿರಿ. ಅಲ್ಲಿ ತನಕ ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕಥೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.